ಮೊದಲನೇದಾಗಿ ಸ್ಪೀಕರ್ ಆಫೀಸ್ ಅನ್ನ RTA ವ್ಯಾಪ್ತಿಯಲ್ಲಿ ತರಬೇಕು. ಮಾಧ್ಯಮದಲ್ಲಿ ಏನು ರಿಪೋರ್ಟ್ ಆಗ್ತಾ ಇದೆ, ನಿಮ್ಮ ನ್ಯೂಸ್ ಪೇಪರ್ಸ್ ಅಲ್ಲಿ ಏನು ಬರ್ತಾ ಇದೆ, ಟಿವಿಗಳಲ್ಲಿ ಬರ್ತಾ ಇದೆ, ಅದರ ಎನ್ಕ್ವೈರಿ ಸಿಟ್ಟಿಂಗ್ ಜಡ್ಜಿನ ಮೂಲಕ ಆಗಬೇಕು. ಗೌರ್ಮೆಂಟ್ ಅಲ್ಲಿ ಇರುವಂತ ಯಾರು ಮುಖ್ಯಮಂತ್ರಿಗಳಿರ್ಬೋದು, ಇವರನ್ನೆಲ್ಲ ಅವ್ರು ಹೇಳಿದಾಗ ಕೇಳ್ಕೊಂಡು ಅವರ ಕೈಗುಂಬೆಯಾಗಿ ಇಷ್ಟರವರೆಗೆ ವರ್ತಿಸ್ತಿದ್ದಾರೆ. ಯಾಕಂದ್ರೆ ಇವರಿಗೆ ಈ ಫಂಡಿಂಗ್ ಎಲ್ಲ ಬೇಕಿದೆ. ಈಗ ಸಿಚುವೇಶನ್ ಹೇಗಿದೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ನೀವು ಕನ್ಕರೆನ್ಸ್ ಅಂತ ತೆಗೆದುಕೊಂಡು ಅವರಿಂದ ಪಾಸ್ ಮಾಡ್ಕೊಂಡು ಆಮೇಲೆ ಇದೆಲ್ಲ ಮಾಡ್ಬೇಕು. ಆ ರೀತಿಯ ವ್ಯವಸ್ಥೆನೇ ಇಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಕನ್ಕರೆನ್ಸ್ ತಗೊಳ್ಳುವಂತ ವ್ಯವಸ್ಥೆನೇ ಇಲ್ಲ. ನಮ್ಮ ಡಿಮಾಂಡ್ ಏನಿದೆ, ಈ ರೀತಿಯ ಒಂದು ಸ್ಪೀಕರ್ನ ಸೀಟ್ ಏನಿದೆ, ಸಂವಿಧಾನಿಕ ಹುದ್ದೆ ಏನಿದೆ, ಇಲ್ಲಿರುವಂತ ಭ್ರಷ್ಟಾಚಾರದ ಮಾತುಗಳು ಏನ್ ನಮ್ಗೆ ಬರ್ತಾ ಇದೆ ಅಥವಾ ನಮ್ಮ ಮನಸ್ಸಿನಲ್ಲಿ ಮೂಡಿದೆ, ಇದ್ರ ಬಗ್ಗೆ ಪ್ರೂಫ್ ಗೀಫ್ ಎಲ್ಲ ಇವ್ರು ಕೇಳಬೇಕಾಗ್ತದೆ. ಮೊದಲನೇದಾಗಿ ಸ್ಪೀಕರ್ ಆಫೀಸ್ ಅನ್ನ RTA ವ್ಯಾಪ್ತಿಯಲ್ಲಿ ತರಬೇಕು. ನಮ್ಮ ಡಿಮಾಂಡ್ ಅಂತ ಹೇಳಿದ್ರೆ ಮೊದಲು RTA ವ್ಯಾಪ್ತಿಯಲ್ಲಿ ಇಡೀ ಸ್ಪೀಕರ್ ಆಫೀಸ್ ಅನ್ನ ತರಬೇಕು. RTA ವ್ಯಾಪ್ತಿಯಲ್ಲಿ ಇಲ್ಲ, ನಾವು ಪ್ರಶ್ನೆ ಹಾಕ್ಲಿಕ್ಕೆ ಒಂದು ಅಧಿಕಾರ ಇಲ್ಲ. ಇಷ್ಟ ತನಕ ಈ ರೀತಿ ಒಂದು ಅವ್ಯವಸ್ಥೆ ಅಥವಾ ಸಭಾಧ್ಯಕ್ಷರ ಪೀಠಕ್ಕೆ ಈ ರೀತಿ ಒಂದು ಕಪ್ಪು ಮಸಿ ಹಾಕಿದಂತ ಅಥವಾ ಹಾಕಿಸಿಕೊಂಡಂತ ಪ್ರಕರಣ ಇಷ್ಟರವರೆಗೆ ಕರ್ನಾಟಕ ರಾಜಕಾರಣದಲ್ಲಿ ಆಗ್ಲಿಲ್ಲ. ಹೀಗಾಗಿದೆ. ಮತ್ತೊಂದು ಎರಡನೇ ಡಿಮಾಂಡ್, ಸಿಟ್ಟಿಂಗ್ ಜಡ್ಜಿನ ಮೂಲಕ ಇದೆಲ್ಲ ಹಗರಣಗಳು ಏನು ಬರ್ತಾ ಇದೆ, ಮಾಧ್ಯಮದಲ್ಲಿ ಏನು ರಿಪೋರ್ಟ್ ಆಗ್ತಾ ಇದೆ, ನಿಮ್ಮ ನ್ಯೂಸ್ ಪೇಪರ್ಸ್ ಅಲ್ಲಿ ಏನು ಬರ್ತಾ ಇದೆ, ಟಿವಿಗಳಲ್ಲಿ ಬರ್ತಾ ಇದೆ, ಅದರ ಎನ್ಕ್ವೈರಿ ಸಿಟ್ಟಿಂಗ್ ಜಡ್ಜಿನ ಮೂಲಕ ಆಗಬೇಕು. 2023 ಜುಲೈಯಲ್ಲಿ ನಮ್ಮನ್ನ ಅಮಾನತ್ ಮಾಡಿದ್ರು. 10 ಜನರನ್ನ, ಬಿಜೆಪಿ ಶಾಸಕರನ್ನ ಅಮಾನತ್ ಆಯ್ತು, ಮತ್ತೆ ಆಮೇಲೆ ಸರಿ ಮಾಡ್ಕೊಂಡ್ರು. 2025 ಮಾರ್ಚ್ಗೆ 18 ಜನ ಶಾಸಕರನ್ನ ಅಮಾನತ್ ಮಾಡಿದ್ರು. ಅಮಾನತನ್ನ ಅವರು ವಾಪಸ್ ತೆಗೆದುಕೊಂಡ ಸಂದರ್ಭದಲ್ಲಿ ಶಾಸಕರೆಲ್ಲ ಏನೋ ಹೇಳಿದ್ದಾರೆ, ಬಂದು ನಮ್ಮ ಹತ್ರ ಕೇಳ್ಕೊಂಡಿದ್ದಾರೆ. ಯಾರೇ ಅವ್ರ ಹತ್ರ ಹೋಗಿ ತಪ್ಪಾಗಿದೆ, ಅದಾಗಿದೆ ಅಂತ ಯಾರು ಹೇಳಲಿಲ್ಲ ಇಷ್ಟರವರೆಗೆ. ಹಿಸ್ ಆರ್ಡರ್ ಕೆನಾಟ್ ಸ್ಟ್ಯಾಂಡ್ ದ ಸ್ಕ್ರೂಟಿನಿ ಆಫ್ ಲಾ. ಹೈಕೋರ್ಟಿಗೆ ಹೋದ್ರೆ, ಸುಪ್ರೀಂ ಕೋರ್ಟಿಗೆ ಹೋಗದೆ ಇದು ಹೋಗ್ತದೆ ಅನ್ನುವಂತ ಗೊತ್ತಿತ್ತು, ಅದನ್ನು ವಾಪಸ್ ತಗೊಂಡ್ರು. ಇದೆಲ್ಲ ಅದನ್ನ ನೋಡುವಾಗ ಇದನ್ನೆಲ್ಲ ಯಾಕೆ ಸಸ್ಪೆಂಡ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಗವರ್ಮೆಂಟ್ ಅನ್ನ ಅವ್ರು ಹೇಳಿದಾಗೆ ಕೇಳ್ಕೊಂಡು ಅವರಿಗೆ ಬೇಕಾದಷ್ಟು ಹಣವನ್ನ ಗವರ್ಮೆಂಟ್ ತೆಗೆದುಕೊಂಡು 4G ಎಕ್ಸಂಪ್ಷನ್ ತೆಗೆದುಕೊಂಡು ದೊಡ್ಡ ರೀತಿಯ ಭ್ರಷ್ಟಾಚಾರದ ಒಂದು ಸುಳಿವು ಎಲ್ಲರಿಗೆ ಸಿಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ನಾವು ತನಿಖೆಯನ್ನ ಕೇಳ್ತಾ ಇದ್ದೇವೆ. ಇಷ್ಟು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ರೀತಿಯಲ್ಲಿ ಅಲ್ಲಿ ನಮ್ಮ ಲೌಂಜ್ ಏನಿದೆ, ಶಾಸಕರಿಗೆ ಕುಳಿತುಕೊಳ್ಳುವಂತ ವಿಧಾನಸೌಧ ಲೌಂಜ್ ಏನಿದೆ, ಅದನ್ನ ಇವರು ಆಲ್ಮೋಸ್ಟ್ ಮಸಾಜ್ ಪಾರ್ಲರ್ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಮಸಾಜಿಂಗ್ ಮೆಷಿನ್ ಎಲ್ಲ ತಂದಿಟ್ಟು ಅಲ್ಲಿ ಅವರ ಕಂಪನಿಯವರು ಬಂದು ಒಟ್ಟಿಗೆ ಕೂತ್ಕೊಳ್ಲಿಕ್ಕೆ ಕಂಪನಿಯವರು ಬಂದು ಆ ಮಸಾಜ್ ಮಾಡುವಂತ ಮೆಷಿನ್ ಅನ್ನ ಶಾಸಕರಿಗೆ ಮಾರ್ಕೆಟಿಂಗ್ ಮಾಡುದು, ಮತ್ತೆ ಅಲ್ಲೇ 3-4 ಮೆಷಿನ್ ಅನ್ನ ಹಾಕಿ ಎಲ್ಲರಿಗೂ ಆ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿರುವಂತ ಎಲ್ಲರಿಗೂ ಸಹ ಫ್ರೀ ಫುಡ್ ಅಂತ ಮಾಡಿದ್ರು. ಫ್ರೀ ಫುಡ್ ಬಂದವರಿಗೆ ಎಲ್ಲರಿಗೂ ಫ್ರೀ ಫುಡ್, ನಮ್ಗೂ ಎಲ್ಲರಿಗೂ ಸಹ ಅಲ್ಲಿ ಯಾರು ಒಳಗೆ ಕೊಡ್ತಾರೆ ಅವರಿಗೆ ಫ್ರೀ ಫುಡ್. ಅದ್ರ ಬಗ್ಗೆ ಲೆಕ್ಕಾಚಾರ ಬೇಕಲ್ಲ. ಸಬ್ಸಿಡೈಸ್ಡ್ ಅಥವಾ ಟೋಟಲಿ ಫ್ರೀ ಆದ್ರೆ ಎಷ್ಟು ಖರ್ಚಾಗ್ತದೆ, ಏನಾಗ್ತದೆ, ಗಂಧ ಗಾಳಿ ನಮ್ಗೆ. ಯಾಕಂದ್ರೆ RTA ವ್ಯಾಪ್ತಿಯಲ್ಲಿ ಇಲ್ಲ ಎಂಸ. RTA ವ್ಯಾಪ್ತಿಯಲ್ಲಿ ಈಗ ಅದನ್ನ ತರಲೇಬೇಕು. ನಿಮ್ಮ ಪತ್ರಿಕೆಯಲ್ಲಿ ಎಷ್ಟು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಲಕ್ಷಾಂತರ ಕೋಟ್ಯಾಂತರ ಭ್ರಷ್ಟಾಚಾರದ ಸುದ್ದಿ ಬರ್ತಾ ಇದೆ. ಹಾಗಾಗಿ ಇದನ್ನ RTA ತರಲೇಬೇಕು. ಮತ್ತೆ ಸಿಟ್ಟಿಂಗ್ ಜಡ್ಜ್ ಇಂದ, ಯಾರು ಸಿಟ್ಟಿಂಗ್ ಜಡ್ಜ್ ಇದ್ದಾರೆ, ಒಬ್ರು ಒಳ್ಳೆ ಸಿಟ್ಟಿಂಗ್ ಜಡ್ಜಿನ ಮೂಲಕ ಇದರ ಎನ್ಕ್ವೈರಿ ಆಗ್ಲೇಬೇಕು.